ಏನು ಹೇಳ್ತೀರಾ ಸರ್? ಈಗ ಸ್ಟ್ರೈಕ್ ಮಾಡ್ತಾ ಇರೋ ಉದ್ದೇಶ ಏನು ಅಂತಂದರೆ ಇಲ್ಲಿ CC ಕ್ಯಾಮ್ರಾ ಒಂದು ತೆರವುಗೊಳಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ರೈತರೆಲ್ಲ ಇವಾಗ ಗಲಾಟೆ ಮಾಡ್ತಾವ್ರೆ. ಈ CC ಕ್ಯಾಮ್ರಾ ತಕ್ಷಣ ನಮಗೆ ಭಾಳ ಉತ್ತಮ. ಯಾಕೆ ಅಂತಂದರೆ ಇಲ್ಲಿ ನಾವು ಒಂದು ತಿಂಡಿ ತಗೊಬರೋಕೆ ಬರ್ತೀವಿ, ಈಗ ಆಳುಗಳು ಕೆಲಸ ಮಾಡ್ತಾ ಇರ್ತಾರೆ, ಒಂದು ಟೀ ತಗೊಬರೋಕೆ ಬರ್ತೀವಿ, ಮಕ್ಕಳನ್ನ ಗಾರ್ಮೆಂಟ್ ಬರೋಕೆ ಬರ್ತೀವಿ. ಪ್ರತಿ ಒಂದು ಸಾರಿ ಎಲ್ಲ ರೈತರು ಹಾಕೋಬರೋಕ್ಕಾಗಲ್ಲ ಹೆಲ್ಮೆಟ್. ಅದರಿಂದ CC ಕ್ಯಾಮ್ರಾ ತಗ್ಸೋದ್ರಿಂದ ನಮಗೆ ಉತ್ತಮ ಅಂತ ಅನ್ನಿಸ್ತಾ ಇದೆ. ಹೆಲ್ಮೆಟ್ಟು ಜನಗಳಿಗೆ ಅನುಕೂಲ, ಯಾಕೆಂದರೆ ಹೆಲ್ಮೆಟ್ ಇಂದ ನಮಗೆ ಸೇಫ್ಟಿ. ನಮ್ಮ ಈಗ ಉದಾಹರಣೆಗೆ ನೀವು ಮೊನ್ನೆ ಚಿಂತೆ ಹೊಡೆದಾಗ ಹುಡುಗರು ಅವ್ರು ಹೆಲ್ಮೆಟ್ ಹೆಲ್ಮೆಟ್ ಇದ್ರಿಂದ ಅವ್ರು ನನ್ನ ಅನಿಸಿಕೆ, ನನ್ನ ಮನೋಭಾವ. ಹೌದು, ಹಾಗಾಗಿ ಸೂಕ್ತವಾದಂಥ ಫೈನ್ ತೆರವು ಮಾಡಬೇಕು. ಫೈನ್ ತೆರವು ಮಾಡಬೇಕು ಅಂತ ಇಲ್ಲೇನೇ CC ಕ್ಯಾಮ್ರಾ ನೆಸಿಟಿ ಇಲ್ಲ ಸರ್. ಓಕೆ ಸರ್, ಮಂಡ್ಯ ಜಿಲ್ಲೆಯಲ್ಲಿ ಇದು ಫೈನ್ ಬರ್ತಾ ಇಲ್ಲ ಅಂತ ಕೂಡ ನಾನು ಕೇಳ್ಪಡ್ತಾ ಇದ್ದೀನಿ. ಸುಮಾರು ಕಡೆ ಫೋನ್ ಕೂಡ ಮಾಡಿದ್ದೆ. ಹಂಗಾರೆ ಮಂಡ್ಯ ಜಿಲ್ಲೆಗೆ ಯಾಕೆ ಅನ್ವಯ ಇಲ್ಲ, ಇದಕ್ಕೆ ಯಾಕೆ ಅನ್ವಯ ಇದೆ ನಮ್ಮ ಜಿಲ್ಲೆಗೆ ಅಂತ? ಈಗ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಹಾಕಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಯಾಕಂದ್ರೆ ನಾನು ಹೆಚ್ಚಿಗೆ ಮಂಡ್ಯದಲ್ಲೇ ಇರೋದು. ಮಂಡ್ಯದಲ್ಲಿ ಈ ಥರ CC ಕ್ಯಾಮ್ರಾಗಳನ್ನ ಹಾಕಿಲ್ಲ ಮಂಡ್ಯ ಡಿಸ್ಟ್ರಿಕ್ಟ್. ಇಲ್ಲಿ ಏನು ಉದ್ದೇಶಕ್ಕೆ ಹಾಕೋರಿ ಅಂತ ಗೊತ್ತಿಲ್ಲ. ನೋಡಿ ಇಲ್ಲೊಂದು ಹಾಕಿದ್ರೆ, ಮೇಲೆ ಸರ್ಕಲ್ ಒಂದು ಹಾಕಿದ್ರೆ ಇದು ಭಾಳ ತೊಂದರೆ ಇಲ್ಲಿ. ಯಾಕಂದ್ರೆ ಹಳ್ಳಿಗಳಿರೋದ್ರಿಂದ ಇಲ್ಲಿ ಒಂದು ಸಾರಿ ಒಂದು ದಿನಕ್ಕೆ ನಾವೇ ಒಂದು ಬೆಳಗಿನ ಟೈಮ್ ಇತ್ತು ಒಂದು 3 ಸಾರಿ 4 ಸಾರಿ ಅದರಿಂದ ಇದನ್ನ CC ಕ್ಯಾಮ್ರಾನ ತೆರವುಗೊಳಿಸ್ತೀವಿ. ಥ್ಯಾಂಕ್ ಯು ಸರ್. ಕ್ಯಾಮ್ರಾ ಹಾಕಿದ್ರಲ್ಲ, ಬಿಲ್ ಬರ್ತಾ ಇಲ್ಲ ನಿಮಗೆ? ನಿಮಗೂ ಬರ್ತಾ ಇದೆ ಚಾಮನಹಳ್ಳಿ ಗ್ರಾಮದವರಾ? ಹಾಂ, ಈ ಥರ ರೈತರಿಗೆಲ್ಲ ಬಿಲ್ ಬರ್ತಾ ಇದ್ರೆ ಏನು ಮಾಡ್ತೀರಾ? ಬನ್ನಿ. ಹಾಗಾಗಿ ರೈತರುಗಳಿಗೆ ಏನೂ ಗೊತ್ತಿಲ್ಲ ಪಾಪ. ಆಯಿತಾ, ಕ್ಯಾಮ್ರಾ ಎಲ್ಲ ಹಾಕಿರೋದು ಯಾವ ಉದ್ದೇಶ ಮತ್ತು ಎಲ್ಲಿ ಬಿಲ್ ಬರ್ತಾ ಇದೆ, ಅದು ಎಲ್ಲಿ ಬಿಲ್ ಚೆಕ್ ಮಾಡೋಕ್ಕೂ ಗೊತ್ತಿಲ್ಲ ನಿಮಗೆ. ಫೈನ್ ಚೆಕ್ ಮಾಡ್ಕೊಂಡಿಲ್ಲ ನೀವು? ಹಾಂ, ಒಂದು ಆ್ಯಪ್ ಬರುತ್ತೆ, ಅಂದರೆ ಮೊಬೈಲಲ್ಲೇ ಚೆಕ್ ಮಾಡ್ಬೋದು ನೀವು. ನಿಮ್ಮ ಚೆಕ್ ಮಾಡಿರಿ. ಈ ಕಡೆ ಓಡಿದ್ರೆ ನೀವು ಈ ಕ್ಯಾಮ್ರಾ ಮುಂದೆ ಓಡಿದ್ರೆ ಯಾವ ಥರ? ಗೊತ್ತಿಲ್ಲ ನಿಮಗೆ ಫೈನ್ ಬಂದಿದೆ ಬಂದಿಲ್ಲ ಅಂತ. ಹಾಂ, ಹಾಗಾಗಿ ಹಾಕೋದು ಒಳ್ಳೇದು, ತೆಗೆದಾಕ್ಬೇಕು. ಹಾಂ, ಒಳ್ಳೆ ನಿಮ್ಮ ಫೈನ್ ಬರಬಾರ್ದು ಅಷ್ಟೇ. ಓಕೆ. ತಾವು ಯಾವ ಊರವರು? ಹೌದಾ, ಈ ಕ್ಯಾಮ್ರಾದ ಮುಂದೆ ಓಡಾಡಿದ್ರೆ ಯಾವ ಥರನೂ ಎಷ್ಟು ಫೈನ್ ಬಂದಿದೆ ಗೊತ್ತಿದೆಯಾ? ಯಾವುದಾ? ಫೈನ್ ಬರಬೇಕಾ ಬರಬಾರ್ದಾ? ಏನು ಹೇಳ್ತೀರಿ ಇದ್ರ ಬಗ್ಗೆ? ಹಾಂ, ಹಾಗಾಗಿ ಫೈನ್ ಬೇಡ ನಿಮಗೆ, ಆಯಿತಾ? ಎಲ್ಲಿ ಎಷ್ಟು ಬಂದಿದೆ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ ಫೈನು. ಹಾಂ, ಓಕೆ. ಹಂಗಾಗಿ ಫೈನ್ ಬರೋದು ಬೇಡ. ಏನು ಈ ಕ್ಯಾಮ್ರಾಯಿಂದ ಫೈನ್ ಬರ್ತಾ ಇದೆಯಂತಲ್ಲ, ನಿಜನಾ? ಹಾಂ, ಹೌದು. ಹಾಗಾಗಿ ಇದು ಕ್ಯಾಮ್ರಾ ಬೇಡ ಅಂತ, ಅಥವಾ ಕ್ಯಾಮ್ರಾ ಬೇಡವಾ ಫೈನ್ ಬೇಡವಾ? ಫೈನ್ ಬೇಡ, ಕ್ಯಾಮ್ರಾ ಫೈನ್ ಮಾತ್ರ ಹಾಕೋಕೆ ಹೋಗಬೇಡಿ. ಹೆಲ್ಮೆಟ್ಟು ಹಾಕೋದು ದೂರ ಹೋದಾಗ ಹಾಕೋಬೇಕು ಹೆಲ್ಮೆಟ್. ಇದು ಅಕ್ಕಪಕ್ಕ ಹಳ್ಳಿ ಜನ ಅವರು ಸರ್ಕಾರಿಗಿರ್ತಾರೆ, ಹೆಲ್ಮೆಟ್ ಹಾಕೋದಿಲ್ಲ. ಆದ್ರಿಂದ ಸಿಟಿ ಒಳಗೆ ಹೋದ್ರೆ ಹೆಲ್ಮೆಟ್ ಹಾಕೋದಿಲ್ಲ ನಾವು ಹೇಳ್ತೀವಿ. ಓಕೆ, ಹಂಗಾರಿ ಮಾತ್ರ ಹಾಕೋಬೇಡ. ಸವಾರರಿಗೆ ಹಾಕಿರುವಂಥ ದಂಡನ ಮನ್ನೂ ಮಾಡಬೇಕು. ಬರೀ ಹೆಲ್ಮೆಟ್ ತೆಗೆದ್ರೆ ಆಗಲ್ಲ. ಬರೀ ರೈತರು ಇವತ್ತು ಗದ್ದೆಗೆ ಹೋಗೋದ್ರಿಂದ ಈಗ ನಂದೇ ಗಾಡಿ, ನಾನೇ ಗದ್ದೆ ಹೋಗ್ತೀನಿ, ಬೇವನಹಳ್ಳಿ ಗದ್ದೆ ಇರೋದು, 4,000 ಫೈನ್ ಹಾಕ್ತಾರೆ. ಒಬ್ಬ ರೈತ ಡೈಲಿ 500 ರೂಪಾಯಿ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ. 500 ರೂಪಾಯಿ ದಂಡ ಎಲ್ಲಿ ಕಟ್ಟುತ್ತಾರೆ ಇವ್ರಿಗೆ? ಒಬ್ಬ ವೆಹಿಕಲ್ಗೆ 25,000 ದಂಡ ಬಂದೈತೆ. ಇವರು 7,000 ಫ್ರೀಗ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಯಾರೋ ಒಬ್ರಿಗೆ ಮನೆಗೆ ಒಬ್ರಿಗೆ 7,000 ಕೊಡ್ತಾರೆ. ಮನೆಗೆ 25,000 50,000 ದಂಡ ಬರ್ತದೆ. ಈ ರೈತರುಗಳಿಗೆ, ನಮ್ಮ ರೈತರುಗಳಿಗೆ ಗೊತ್ತಾಯ್ತಾ ಇದೆ. ಈಗ ಓಟ್ ಹಾಕ್ಬೇಕಾದ್ರೆ ಇದು ಯಾವುದೇ ಪಕ್ಷದ ವತಿಯಿಂದ ಹೋರಾಟ ಮಾಡ್ತಾ ಇಲ್ಲ. ದಯವಿಟ್ಟು ಅಲ್ಲಿ ಯಾರಾದ್ರೂ ನಿಮ್ ಮುಖಗಳು ನೋಡ್ಕೊತಾರೆ ಅನ್ನೋದಿದ್ರೆ ದಯವಿಟ್ಟು ಹಿಂದೆ ಬನ್ನಿ. ಹೋರಾಟ ದೊಡ್ಡದಾಗಿ ಕಾಣಿಸ್ಬೇಕು. ಆ ಕಡೆ ನಿಂತ್ಕೊಂಡ್ರೆ ಈ ಕ್ಯಾಮ್ರಾದಲ್ಲೂ ಕಾಣಿಸಲ್ಲ, ಯಾವ ಕಡೆನೂ ಕಾಣಿಸಲ್ಲ. ನೀವು ಇಲ್ಲಿಗೆ ಹಿಂದೆ ಬಂದ್ರೆ ನಿಮ್ ಬೆಂಬಲ ಜಾಸ್ತಿ ಐತೆ ಅಂತ ಗೊತ್ತಾಯ್ತದೆ. ಜನ ಹೋರಾಟ ಮಾಡ್ತಾವ್ರೆ ಅಂತ ಗೊತ್ತಾಯ್ತದೆ. ಆ ಕಡೆ ನಿಂತ ಕೈ ಕಟ್ಕೊಂಡು ನೋಡೋಕ್ಕಿಂತ ಒಂದ್ ಸ್ವಲ್ಪ ಹಿಂದೆ ಬಂದು ನಿಂತ್ಕೊಳ್ಳಿ. ಎಲ್ಲರೂ ಮಾಡ್ತಾರೆ, ಯಾರು ಸುತ್ತ ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ಕೊಂಡು ನೀವು ಬನ್ನಿ, ಹಿಂದೆ ಬನ್ನಿ, ಹಿಂದೆ ಬನ್ನಿ. ದಯವಿಟ್ಟು ಕ್ಯಾಮ್ರಾ ಕಾಣುವಂಗ್ ಬನ್ನಿ. ನಿಮ್ ಮುಖಗಳು ಕಾಣಿಸ್ಬೇಕು. ಇಲ್ಲಿ ಯಾವುದೇ ಪಕ್ಷದ ವತಿಯಿಂದ ಸ್ಟ್ರೈಕ್ ಮಾಡ್ತಾ ಇಲ್ಲ. ರೈತರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಎಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ ಅಷ್ಟೇ. ಎಲ್ಲರೂ ಹೋರಾಟ ಮಾಡೋ ಉದ್ದೇಶ ಏನಂದ್ರೆ ನಿಮ್ಮ ಮುಖಗಳು ಹೆಚ್ಚಾಗಿ ಕಂಡ್ರೆ ರೈತರು ಬಂದವ್ರೆ, ರೈತರ ಮಕ್ಕಳು ಬಂದವ್ರೆ, ಹೋರಾಟ ಚೆನ್ನಾಗಿ ನಡೀತಾವೆ. ನಾಳೆ ಬೃಹತ್ ಮಟ್ಟದಲ್ಲಿ ಹೋರಾಟ ನಡೀತದೆ. ಆದ್ರಿಂದ ಈ ಭಾಗದಲ್ಲಿ ತೆಗಿಬೇಕು ಅಂತ ಮನವರಿಕೆ ಹೇಳ್ಬೇಕು. ನಾವೆಲ್ಲ ದೂರ ನಿಂತ್ಕೊಂಡ್ರೆ ಎಲ್ಲ ದಯವಿಟ್ಟು
ದಯವಿಟ್ಟು ಮುಂದೆ ಬನ್ನಿ, ಹಿಂದೆ ಅಲ್ಲಿಂದ ಹಿಂದೆ ಬನ್ನಿ, ಎಲ್ಲ ಅಲ್ಲಿಂದ ಬನ್ನಿ. ಇಲ್ಲಿ ಇಲ್ಲೇನು ಶೂಟಿಂಗ್ ಮಾಡ್ತಾ ಇಲ್ಲ, ಸುತ್ತ ನಿಂತ್ಕೊಂಡು ನೋಡಕ್ಕೆ ಬಂದ್ರೆ ಹಿಂದೆ ಬಂದ್ರೆ ದಯಮಾಡಿ ಹಿಂದೆ ಬಣ್ಣ ಅಣ್ಣ, ಹಿಂದೆ ಬಣ್ಣ ಬಂದ್ರೆ ಹಿಂದೆ ಬಂದಣ ಅಣ್ಣ, ಎಲ್ರಿಗೂ ಸೇರಿ ಹೇಳ್ತಾನೆ ಬಣ್ಣ, ಬೇಜಾರು ಮಾಡ್ಕೋಬೇಡಿ, ದಯಮಾಡಿ ಹಿಂದೆ ಬಂದ್ರೆ